ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಟೈಮು ಸುಮಾರು ಹತ್ತತ್ರ ಒಂದು 3 ಗಂಟೆ 3 ನಿಮಿಷ. ನನ್ನ ಟ್ರೈನ್ ಇರೋದು ಸುಮಾರು ಒಂದು 4 ಗಂಟೆ. ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇಯಲ್ಲಿ ಶೋ ಆಗ್ತಾ ಇದೆ ಕಾವೇರಿ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 5 3:50ಕ್ಕೆ ಬರುತ್ತಂತ ಹೇಳ್ತಿದ್ದಾರೆ. ಸುಮಾರು ಇವಾಗ ಜಸ್ಟ್ 3:10 ಅಂದರೆ 3 ಗಂಟೆ 10 ನಿಮಿಷ ಆಗಿದೆ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನು. ನಾನು ಇವಾಗ ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ತಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ಇರ್ತಾವೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೈನ್ ಜಸ್ಟ್ ಇವಾಗ ಬಂತು. ಓಕೆ, ಇವಾಗ ಸುಮಾರು ಟೈಮು 4 ಗಂಟೆ 10 ನಿಮಿಷ ಅನ್ಕೊತೀನಿ. ಓಕೆ, ಜಸ್ಟ್ ಇವಾಗ ಬಂದಿದೆ. ಆಲ್ಮೋಸ್ಟ್ ಚಾಮರಾಜನಗರ ದಾಟಿನಿ ಮತ್ತು ಬೆಳಕಾಗ್ಯದ ಆಲ್ಮೋಸ್ಟ್ ಇವಾಗ 7:30 8 o'clock ಆಗ್ತಿರ್ಬೋದು ಮೈಸೂರಿಗೆ ರೀಚ್ ಆದ್ಮೇಲೆ ಆ ಕಡೆಯಿಂದ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಎಲ್ಲ ಪ್ರತಿ ಹೇಳ್ತೀನಿ ಅವಾಗ. ಇವಾಗ ಜಸ್ಟ್ ಬಂದ್ಬಿಟ್ಟು ಮೈಸೂರಿಗೆ ಹೇಳಿದೆ ನಾನು. ಇವಾಗ ಮೈಸೂರಿಂದ ಎಲ್ಲಿ ಹೋಗ್ಬೇಕಂತ ತಮಗೆ ಏನೇ ಹೇಳಿಲ್ಲ ನಾನು. ಹೇಳ್ತೀನಿ ರೀ ಎಲ್ಲಿ ಹೊಂಟೀನಿ ಅಂತಂದ. ನಾ ಬೆಂಗಳೂರಿಂದ ಹತ್ತಿದ್ದೆ ಟ್ರೈನಿಗೆ ಇವಾಗ ಮೈಸೂರಿಂದ ಹಿಮದ ಗೋಪಾಲ ಸ್ವಾಮಿ ಟೆಂಪಲ್ ಇವ್ರಿ. ಮೈಸೂರಿಂದ ಅಲ್ಲಿಗೆ ಬಸ್ ಅದಾವಂತ್ರಿ, ಬಸ್ಸಿಗೆ ಹೋಗ್ಬೇಕಂತ. ಇಲ್ಲೇನು ಓಡಾಡ್ತಿರಲ್ರಿ ಇವಾಗ ಸ್ಟೇಷನಿಂದ ಆಟೋ ಬಸ್ ಇರ್ತಾವ್ರಿ. ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಂಬ್ರಿ. ನನ್ನಿಂದ ಏನು ಓಡಾಡ್ತಿರಲ್ರಿ ಆಟೋದಾವ ಇಲ್ಲಿ. ನಾ ಅಲ್ಲಿಂದ ಬಂದಿದ್ದ ಮೈಸೂರು ರೈಲ್ವೆ ಸ್ಟೇಷನಿಂದ. 20 ರೂಪಾಯಿ ಆಟೋ ತಗೋತಾರೆ ಅಷ್ಟೇ, ನಿಮಗೆ ಜಾಸ್ತಿ ಅಂತ ತೊಗೊಳ್ರಿ. ಆಟೋ ಒಬ್ಬರಿಗೆ 50 ರೂಪಾಯಿ ಕೇಳ್ತಾರೆ, ಬಟ್ 20 ರೂಪಾಯಿ ಬರೀ. ಇವಾಗ ನನ್ನ ಮುಂದೆ ಏನು ಓಡಾಡ್ತಿರಲ್ರಿ ಇದು ನಿಮಗೆ ಮೈಸೂರು ಬಸ್ ಸ್ಟ್ಯಾಂಡ್ ರೀ. ಇಲ್ಲಿಂದ ನಾ ಬಸ್ ಹತ್ತಿವಾಗ ಅದು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೀ. ಕಂಡಕ್ಟರ್ ಕೇಳಿದಾರೆ ನಾ ಬಸ್ ಏನೋ 7:00 ಬರುತ್ತಂತ ಹೇಳತ್ತಾರ. ಈಗ 7:00 ತನಕ ವೇಟ್ ಮಾಡ್ಬೇಕು ರೀ. 7:00 ಬಸ್ ಬರಂಟ್ಲೆ ಆ ಕಡೆ ಬೆಟ್ಟಕ್ಕೆ ಬಸ್ ಹತ್ತಿ ಹೋದ್ರೆ ಆಯ್ತಂತಂದು ಹೊಂಟಿ ನೋಡ್ರಿ. ಈಗ ನಾ ಇಲ್ಲಿ ಒಬ್ರಿಗೆ ಕಂಡಕ್ಟರ್ ಕೇಳಿದಾರೆ, ಅವ್ರೇನ ಥರ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಹೋಗ್ಬೇಕಂತ್ರಿ. ಗುಂಡ್ಲುಪೇಟೆ ಅದೊಂದು ಬಹುಶಃ ಹಳ್ಳಿ ಅನ್ಸುತ್ತೆ, ನಮಗೂ ಐಡಿಯಾ ಇಲ್ಲ ರೀ. ಅಲ್ಲಿಂದ ನಾವು ಆ ಕಡೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದಂತ್ರಿ. ಅಲ್ಲಿಂದ ಬಸ್ ಸಿಗುತ್ತಾವ ಅಂತಾರ. ಇಲ್ಲೇನು ಕಾಣಿಸತ್ತಲ್ರಿ ಇದೇ ನೋಡ್ರಿ ಗುಂಡ್ಲುಪೇಟೆ ಬಸ್ ಹತ್ತು ನೋಡ್ರಿ. ಇದು ಈ ಬಸ್ಸಿಗೆ ಹತ್ತಿ ನಾ ಅಲ್ಲಿಂದ ಇದಕ್ಕೆ ಹೋಗ್ಬೇಕು ನೋಡ್ರಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೀ. ಆ ಕಡೆಯಿಂದ ಮತ್ತೆ ಎಷ್ಟು ವರ್ಷ ಜರ್ನಿ ಆಗುತ್ತೆ. ಇವಾಗ ಜಸ್ಟ್ ಬಸ್ ಬಂದು ಕೂತೀನಿ ರೀ. ಬಟ್ ಬಸ್ ಬಿಟ್ಟಾರಿ ಆಲ್ರೆಡಿ. ಅರೌಂಡ್ 1.5 ತಾಸು ಬೇಕಾಗತ್ತೆ ರೀ ಇಲ್ಲಿಂದ ಅಲ್ಲಿ ಹೋಗಕ್ಕೆ ರೀ. ಇವಾಗ ಜಸ್ಟ್ ನಾವು ಗುಂಡ್ಲುಪೇಟೆ ಬಂದೀವಿ ರೀ. ಇಲ್ಲೇ ನೋಡತ್ತಿರಲ್ರಿ ಆಲ್ಮೋಸ್ಟ್ ಈ ಬಸ್ಸಿಂದ ನನ್ನ ಮುಂದೆ ಬಸ್ ಅಂತಿಲ್ಲ, ಆ ಬಸ್ಸಿಂದ ಸ್ಕೂಲ್ ಮಕ್ಕಳು ಅಂದ್ರೆ ಎಷ್ಟು ಜನ ಸ್ಕೂಲು ಕಾಲೇಜು ಎಷ್ಟು ಜನ ಹೋಗ್ತಾರೆ ಗೊತ್ತೇನ್ರಿ. ಪೂರ ಬಸ್ ತುಂಬ ಹುಡುಗರು ಇರ್ತಾವೆ ನೋಡ್ರಿ. ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ಚಲೋ ಮಾಡ್ಯಾರ ಹುಡುಗರಿಗೆ. ಪಾಪ ಬೆಳಿಗ್ಗೆ ಹುಡುಗರು ಸ್ಕೂಲ್ ಹೋಗ್ತಾವಂದ್ರೆ ಚಲೋ ಮಾಡ್ಯಾರ ಬಿಡ್ರಿ ಬಸ್ ಫೆಸಿಲಿಟಿ ಈ ಕಡೆ ಎಲ್ಲ. ಇವಾಗ ಜಸ್ಟ್ ನಾ ಹಿಮದ ಗೋಪಾಲ ಸ್ವಾಮಿ ಗುಡಿ ಬಂದಿನಿ ರೀ ಇಲ್ಲಿ. ಬಟ್ ಇಲ್ಲಿಂದ ದಿನ 5 ಕಿಲೋಮೀಟ್ರ್ ಹೋಗ್ಬೇಕಂತ್ರಿ ಒಳಗೇನೋ. ಇಲ್ಲಿ ನಮ್ಮಿಂದ ಏನು ಕಾಣಿಸತ್ತಲ್ರಿ ನಿಮಗೆ ಅಲ್ಲಿ. ಅಲ್ಲಿಂದ ಒಂದು ಯಾವ ಬಸ್ ಬರ್ತಂತ್ರಿ, ಅಲ್ಲಿ ಆ ಬಸ್ಸಿಂದ ನಾವು ಹೋಗ್ಬೇಕಂತ್ರಿ. ಈ ಪಾಳೆ ಹಚ್ಚಿಂದ ಇರ್ತಾರಲ್ಲ ಇಲ್ಲಿಂದ ಬಸ್ ಬರ್ತದೆ ರೀ. ಇಲ್ಲಿಂದ 5 ಕಿಲೋಮೀಟ್ರ್ ಒಳಗಂತ್ರಿ. ಆಮೇಲೆ ಆ ಕಡೆಯಿಂದ ಹೋಗೋದಂತ ಹೇಳತ್ತಾರ ರೀ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ.
ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವು ವರ್ಷಪೂರ್ತಿ ಮಂಜಿನಿಂದ ಆವೃತವಾಗಿರುವುದರಿಂದ ಹಿಮವದ್ ಎಂಬ ಹೆಸರನ್ನು ಪಡೆದುಕೊಂಡಿದೆ. ಪುರಾಣಗಳ ಪ್ರಕಾರ ಹಿಮವಂತನ ಪುತ್ರಿ ಪಾರ್ವತಿಯ ವಿವಾಹದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಇಲ್ಲಿ ಗೋಪಾಲಸ್ವಾಮಿಯಾಗಿ ನೆಲೆಸಿದನೆಂಬ ನಂಬಿಕೆಯೂ ಇದೆ. ಈ ಕಾರಣದಿಂದಾಗಿ ಈ ಕ್ಷೇತ್ರಕ್ಕೆ ವಿಶಿಷ್ಟವಾದ ಪೌರಾಣಿಕ ಮಹತ್ವವಿದೆ. ಬೆಟ್ಟದ ತುದಿಯಲ್ಲಿರುವ ಶ್ರೀ ಗೋಪಾಲಸ್ವಾಮಿ ದೇವಾಲಯವು ಶ್ರೀಕೃಷ್ಣನ ವೇಣುಗೋಪಾಲ ಸ್ವರೂಪಕ್ಕೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನನು ಕ್ರಿಸ್ತಶಕ 1136ರಲ್ಲಿ ನಿರ್ಮಿಸಿದನೆಂದು ಜನಪ್ರಿಯ ನಂಬಿಕೆ ಇದೆ. ನಂತರ ಮೈಸೂರು ಒಡೆಯರ ಆಡಳಿತದಲ್ಲಿಯೂ ದೇವಾಲಯಕ್ಕೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಪ್ರಮುಖ ವಿಶೇಷತೆ ಎಂದರೆ ಇಲ್ಲಿ ವರ್ಷಪೂರ್ತಿ ಕಂಡುಬರುವ ದಟ್ಟ ಮಂಜು. ದೇವಾಲಯದ ಆವರಣದಲ್ಲಿ ನಿಂತು ನೋಡಿದಾಗ ಮೋಡಗಳ ಮಧ್ಯೆ ತೇಲುತ್ತಿರುವ ಅನುಭವವಾಗುತ್ತದೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಪ್ರದೇಶದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಪ್ರಕೃತಿ ಪ್ರಿಯರು ಹಾಗೂ ಭಕ್ತರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಇಂದು ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಕರ್ನಾಟಕದ ಪ್ರಮುಖ ಪ್ರವಾಸಿ ಮತ್ತು ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದಿದೆ. ಮಂಜಿನ ನಡುವೆ ದೇವರ ದರ್ಶನ ಪಡೆಯುವ ಅನುಭವವು ಭಕ್ತರ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪನ್ನು ಮೂಡಿಸುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ದೈವಿಕ ತಾಣವು ಪ್ರತಿಯೊಬ್ಬರೂ ಜೀವನದಲ್ಲಿ ಕನಿಷ್ಠ ಒಮ್ಮೆ ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ.